ನಿಧನರಾದ ಮನೆಯಲ್ಲಿ ಸಿಲಿಂಡರ್ಗೆ ಬೆಂಕಿ. ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಹರಸಾಹಸ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಡ್ಡರಓಣಿಯ 19ನೇ ವಾರ್ಡ್ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ಕುರುಗೋಡ್ ಕುಟುಂಬದ ಮನೆಯಲ್ಲಿ ಸಿಲಿಂಡರ್ಗೆ ಬೆಂಕಿ ಹತ್ತಿದ ಘಟನೆ ದಿನಾಂಕ 20/7/2025 ಭಾನುವಾರದಂದು ಕುರುಗೋಡ್ ನಿಂಗಪ್ಪನವರ ಮಗನಾದ ಕೆ ಉಮೇಶ್ ಅವರ ನಿಧನರಾದ ಮನೆಗೆ ಬಂದಂತ ಬೀಗರು ಮತ್ತು ಸ್ನೇಹಿತರು, ಬಂಧು ಮಿತ್ರರು ಕುಟುಂಬದವರಿಗೆ ಟೀ ಮಾಡಿಕೊಡಲು ಅಡಿಗೆ ಕೋಣೆಗೆ ಹೋಗಿ ಒಲೆಯ ಮೇಲೆ ಹಾಲನ್ನಿಟ್ಟು ಗ್ಯಾಸ್ ಹಚ್ಚಿದಾಗ ಸಿಲಿಂಡರ್ಗೆ ಬೆಂಕಿ ಹತ್ತಿದ ಕ್ಷಣದಲ್ಲಿ ಗಾಬರಿಗೊಂಡು ಹೊರಗಡೆ ಓಡಿ ಬಂದರು. ಜೋರಾದ ಬೆಂಕಿ ಹತ್ತಿದ್ದನ್ನು ಕಂಡು ಬಂಧುಗಳು ಗಾಬರಿಯಿಂದ ಭಾವುಕರಾದರು. ವ್ಯಾನಿನಿಂದ ನೀರಿನ ಪೈಪುಗಳನ್ನು 350ಕ್ಕೂ ಹೆಚ್ಚು ಉದ್ದದ ಮೀಟರ್ ದಾರಿಗೆ ಎಳೆದು ಸ್ಥಳಕ್ಕೆ ತಂದರು. ತಕ್ಷಣ ಕರೆಯ ಮೇರೆಗೆ ಅಗ್ನಿಶಾಮಕ ದಳ ಬಂದಿತು. ನಂತರ ಲೀಡಿಂಗ್ ಫೈರ್ ಮ್ಯಾನ್ ಶರಣಪ್ಪ ಹಾಗೂ ಸಿಬ್ಬಂದಿಗಳು, ಸಂಗಡಿಗರು ಕಬ್ಬಿಣದ ಸಲಿಕೆಯಿಂದ ಬೆಂಕಿ ಹತ್ತಿದ ಸಿಲಿಂಡರ್ ಅನ್ನು ಎಳೆದು ಹೊರಗಡೆ ತೆಗೆದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ನಿಧನರಾದ ಉಮೇಶ್ ಅವರ ಮನೆಯ ಕುಟುಂಬಸ್ಥರು ಹಾಗೂ ಬಂಧುಗಳು, ಸ್ನೇಹಿತರು ಹಾಗೂ ಸ್ಥಳೀಯರು ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾದ ಅಗ್ನಿಶಾಮಕ ದಳದವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಸಲ್ಲಿಸಿದರು. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಯಾವುದೇ ತರಹದ ಅನಾಹುತವು ಆಗದ ಹಾಗೆ ಉಪಶಮನ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು. ಸರ್, ಇವ್ರು ಕರೆ ಮಾಡಿದ್ರೆ ಮನಿ ಮಾಲಕರು ಆ ಮನೆಗೆ ಗ್ಯಾಸ್ ಫೈರ್ ಆಗಿದೆ ಬರ್ರಿ ಅಂತಂದು ಕರೆ ಕೊಟ್ರು. ಕರೆ ಕೊಟ್ಟ ತಕ್ಷಣ 20 ಸೆಕೆಂಡ್ನಾಗ ನಾವು ಗಾಡಿ ತಗೊಂಡು ಇಲ್ಲಿಗೆ ಬಂದ್ವಿ. ಬಂದ್ಮೇಲೆ ಗೊತ್ತಾಯ್ತು ಗ್ಯಾಸ್ ಆಕಸ್ಮಿಕವಾಗಿ ಅವ್ರು ಏನೋ ಮನಿ ಒಳಗೆ ಹಾಲು ಕಾಸಕ್ ಹೋಗಿ ಅದು ಸ್ವಲ್ಪ ಅನಿಲ ಸೋರಿಕೆ ಆಗಿ ಪೈಪಿಗೆ ಸ್ಪಾರ್ಕ್ ಆಗುತ್ತೆ. ಮತ್ತು ನಾವು ಬಂದ ತಕ್ಷಣ ಭಾಳ ಏನು ಇದಾಗಲ್ಲ ಸರ್, ಡ್ಯಾಮೇಜ್ ಆಗಲ್ಲ. ಅವ್ರ ಮನೆಗೆ ಯಾವುದೇ ಥರ ಹಾನಿ ಆಗದಂಗೆ ನಾವು ಫೈರ್ ಪಿಟಪ್ ಮಾಡಿದ್ವಿ. ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ಬಂದಿವಿ. ನಾವು ಬಂದು ನೀವು ಎಲ್ಲ ಥರ ಫೈರ್ ಒಳಗೆ ಏನಿತ್ತು ಏನಿಲ್ಲ ನೋಡ್ಕೊಂಡ್ವಿ. ಮೊದಲ ಸಿಚುವೇಶನ್ ನೋಡ್ಕೊಂಡ್ವಿ. ಬಂದು ಫೈರ್ ನಮ್ಗೆ ಯಾವ ಥರ ಕಂಟ್ರೋಲ್ ಮಾಡೋಕ್ಕಾಗತ್ತೋ ಸೀದಾ ಒಳಗೋಗಿ ನಮ್ಮ ಸಿಬ್ಬಂದಿಗಳು ನಾವೆಲ್ಲ ಒಳಗೋಗಿ ಅದನ್ನ ಫೈರ್ ಪೈಪ್ಗೆ ಅಷ್ಟಾಗಿತ್ತು ಸರ್. ಏನು ನಾರ್ಮಲ್ ಐತೆ ಅಂತ ಬೆಂಕಿ ನಂದಿಸಿದೆವು ಸರ್. ಬೆಂಕಿ ನಂದಿಸಿವಿ ಸರ್. ಯಾವುದೇ ಆಸ್ತಿ ಪಾಸ್ತಿ ಹಾನಿ ಆಗದಂಗೆ ನೋಡ್ಕೊಂಡ್ವಿ ಸರ್. ಕುರುಗೋಡ್ ಉಮೇಶ್ ನಮ್ಮ ಬ್ರದರ್ ಸರ್. ಹ್ಞೂ ಸರ್ ಎಲ್ಲಾರು ಬಂದ್ವಿ ಸರ್. ಅಚಾನಕ ಏನೋ ಮಗುಗೆ ಸ್ವಲ್ಪ ಹಾಲು ಕಾಸಕ್ ಹೋಗಿದ್ವಿ. ಅಚಾನಕ ಅದು ಬಿಟ್ರೆ ಮತ್ತೇನಲ್ಲ. ಕುರುಗೋಡು ಲಿಂಗಪ್ಪನವರ ಮಗನಾದ ಕೆ ಉಮೇಶ್ ಅವರ ನಿಧನರಾಗಿದ್ದ ಪ್ರಯುಕ್ತ ಮನೆಯಲ್ಲಿ ಎಲ್ಲ ಬೀಗರು ಎಲ್ಲರೂ ಮನೆಗೆ ಬಂದಿದ್ದರು. ಏನಪ್ಪ ಅಂದ್ರೆ ಅವರು ಬಂದವರಿಗೆಲ್ಲ ಸ್ವಲ್ಪ ಏನಾದರೂ ಕಾಫಿ ಟೀ ಮಾಡ್ಲಿಕ್ಕೆ ಅಂತೇಳಿ ಹೆಣ್ಮಕ್ಳು ಗ್ಯಾಸ್ ಹಚ್ಚೋ ಅವಸರದಲ್ಲಿ ಸ್ವಲ್ಪ ಅದು ಏನಪ್ಪ ಅಂದರೆ ಲೀಕ್ ಆಗಿ ಸ್ವಲ್ಪ ಗ್ಯಾಸ್ ಲೀಕ್ ಆಗಿಬಿಟ್ಟು ಅದರಿಂದ ಸ್ಮೆಲ್ ಬರಕತ್ತಿಬಿಡ್ತು. ಸ್ವಲ್ಪ ಏನಪ್ಪ ಅಂದ್ರೆ ಮನೆಯಲ್ಲೇ ಎಲ್ಲರೂ ವಾತಾವರಣ ಇದಾಗಿದ್ದಕ್ಕೆ ಎಲ್ಲ ಜನ ಎಲ್ಲ ಮನೆಯಿಂದ ಹೊರಗಡೆ ಓಡೋಡಿ ಬಂದ್ಬಿಟ್ರು. ಮತ್ತೆ ನಾವೇನಪ್ಪ ಅಂತಂದರೆ ಸ್ವಲ್ಪ ಬೆಂಕಿ ಹತ್ಕೊಂತು. ಮತ್ತೆ ಇದೊಂದು ನಮ್ಮ ಮನೆಯಲ್ಲಿ ಆಗಿದ್ದೊಂದು ಘಟನೆ ಇದೊಂದು ಎಲ್ಲರೂ ಭಾಳ ಇದಾಗಿದ್ದಕ್ಕೆ ಮತ್ತೆ ನಾವು ಫೈರ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಸಮಯಕ್ಕೆ ಸರಿಯಾಗಿ ನಮಗೆ ಈ ನಮ್ಮ ಫೈರ್ ಸ್ಟೇಷನ್ದವರು ಎಲ್ಲ ಸಿಬ್ಬಂದಿಗಳು ಬಂದು ಈ ನಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಘಟನೆಯನ್ನು ಅವ್ರೇನಪ್ಪ ಬಂದ ತಕ್ಷಣ ಫೈರ್ ಎಸ್ಟಿಂಗ್ವಿಷರಿಂದ ಎಲ್ಲ ಸ್ವಲ್ಪ ಇದು ನಂದಿಸಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ರು. ಈ ನಮ್ಮ ಫೈರ್ ಸಿಬ್ಬಂದಿಯವರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ಬಯಸ್ತೀನಿ. ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಒಂದು ಆಗ್ತಕ್ಕಂಥ ಘಟನೆ ಇವತ್ತು ದೇವರ ದಯದಿಂದ, ನಮ್ಮ ಇಲ್ಕಂಠೇಶ್ವರ ದಯದಿಂದ ಏನಪ್ಪ ಅಂತಂದರೆ ಪಾರಾಯ್ತಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.